ಅನೇಕ ಅಭಿವೃದ್ಧಿ ಕೆಲಸಗಳು ಬಾಕಿ ಇದೆ. ಒಂದು ಕಡೆ ಯುವಕರು ಸಿಕ್ಕಾಪಟ್ಟೆ ಓದ್ಬಿಟ್ಟಿದ್ದಾರೆ. ನಾವು ಒತ್ತಾಯ ಮಾಡ್ತೀವಿ, ಓದಿ 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 ಅಂತೀವಿ. ಓದನ್ನ ಮುಗಿಸಿದ ಮೇಲೆ ಅವರಿಗೆ ನೌಕರಿ ಸಿಗಲಿಲ್ಲ ಅಂದ್ರೆ ಹೇಗೆ? ಅದಕ್ಕಾಗಿ ಇವತ್ತು ಸರ್ಕಾರದಲ್ಲಿ 2.5 ಲಕ್ಷ ಹುದ್ದೆ ಖಾಲಿ ಇದೆ. ನಾವು ಹಿಂದೆ ಸಂಪುಟದಲ್ಲಿ ತೀರ್ಮಾನ ಮಾಡಿದ್ದೇವೆ, 56,000 ಹುದ್ದೆಗಳನ್ನ ತುಂಬುತ್ತೇವೆ ಅಂತ ಹೇಳಿ ಈಗಾಗಲೇ ನೋಟಿಫಿಕೇಶನ್ ಮಾಡೋದಕ್ಕೆ ಮೊದಲನೇ ಸಭೆಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಡಿ.ಕೆ. ಶಿವಕುಮಾರ್ ಅವರು, ಹಿಂದೆ ಸಿದ್ದರಾಮಯ್ಯನವರು ಕೂಡ ತೀರ್ಮಾನ ಮಾಡಿದ್ರು. ಅದನ್ನ ಈಗ ನಾವು 56,000 ಹುದ್ದೆಗಳನ್ನ ತುಂಬೋದಕ್ಕೆ ಎಲ್ಲ ಪ್ರಕ್ರಿಯೆಯನ್ನ ಪ್ರಾರಂಭ ಮಾಡಿದ್ದೇವೆ. ಇನ್ನು ಕೆಲವೇ ದಿವಸದಲ್ಲಿ ಇಲಾಖೆವಾರು ನೋಟಿಫಿಕೇಶನ್ಗಳು ಬರುತ್ತೆ. ಆ ಯುವಕರಿಗೆ ನಾವು ಕೆಲಸ ಕೊಡ್ಬೇಕು. ಖಾಸಗಿಯಾಗಿರ್ತಕ್ಕಂಥ ಕಂಪನಿಗಳಿಗೂ ಕೂಡ ನಾವು ತಿಳಿಸ್ತೇವೆ, ಆ ಯುವಕರಿಗೆ ಕೆಲಸ ಕೊಡಬೇಕು ಅಂತಕ್ಕಂಥ ಮಾತನ್ನು. ಅದಕ್ಕಾಗಿ ಈ ಎಲ್ಲ ಸವಾಲುಗಳು ನಮ್ಮ ಮುಂದೆ ಇದ್ದಾವೆ. ಆ ಸವಾಲುಗಳನ್ನು ಸ್ವೀಕಾರ ಮಾಡಿ ಆಯೋಜನೆ ಮಾಡತಕ್ಕಂಥ ಕೆಲಸವನ್ನ ನಮ್ಮ ಸರ್ಕಾರ, ನಾನು ಮತ್ತು ಶಿವಕುಮಾರ್ ಅವರು ಮಾಡ್ತೇವೆ ಎನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೇನೆ. ಮತ್ತೊಂದು ಸಾರಿ ನೀವೆಲ್ಲರೂ ಕೂಡ ಬಟವಾಡಿಯಲ್ಲಿ ಇವರು ಅಲ್ಲಿಂದ ಮಾಡಕ್ ಮಾಡಿದ್ರು, ಟೋಲ್ ಗೇಟ್ ಇಂದ. ನಾನು ಬೇಡಪ್ಪ, ದೂರ ಆಗುತ್ತೆ, ಅಷ್ಟು ದೂರ ನಡೆಯಕ್ಕಾಗಲ್ಲ, ಬೇಡ ಅಂತೇಳಿ ಬಟವಾಡಿಯಿಂದ ಮಾಡಿದ್ದಾರೆ. ನೀವೆಲ್ಲ ನಡೆದಿದ್ದೀರಿ. ಎಂತ ಸಂತೋಷದ ನಡೆ ಅದು, ಸಂತೋಷದ ನಡೆ, ಕುಣಿದಾಡ್ತಾ ಇದ್ದೀರಿ. ಇದನ್ನ ನೋಡಿದ್ರೆ ಹೇಗನ್ನಿಸ್ಬೋದ್ರಿ? ಕಾಂಗ್ರೆಸ್ಗೆ ಅಭಿಮಾನೋತ್ಸವ ಆಗ್ಬಿಟ್ಟಿದೆ ಇದು. ನಾನು ಎಷ್ಟು ಮಾತಾಡಿದ್ರು, ಎಷ್ಟು ನಿಮ್ ಕೃತಜ್ಞತೆ ಸಲ್ಲಿಸಿದ್ರು ಕೂಡ ಸಾಲೋದಿಲ್ಲ. ಅದು ಸಂಜೆವರೆಗೂ ಮಾತಾಡ್ಬೋದು ಕೃತಜ್ಞತೆನ. ಆದ್ರಿಂದ ನಿಮಗೆಲ್ಲ ಆಭಾರಿಯಾಗಿದ್ದೇನೆ. ಒಬ್ಬೊಬ್ಬ ಕಾರ್ಯಕರ್ತನು ಕೂಡ ಈ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತನ ಬೆಂಬಲ ಮತ್ತು ಶಕ್ತಿ ನನ್ನೊಂದಿಗೆ ಇದೆ. ನಾನು ಏನೆಲ್ಲ ಕೆಲಸ ಮಾಡಬೇಕು ಈ ಜಿಲ್ಲೆಗೆ ಬಹಳ ಪ್ರಾಮಾಣಿಕವಾಗಿ ನಾನು ಪ್ರಯತ್ನ ಮಾಡ್ತೇನೆ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ. ಇವತ್ತು ಇನ್ನೊಂದು ಬೆಳವಣಿಗೆ, ನಮ್ಮ ಪಕ್ಷದಲ್ಲಿ ನೂತನವಾಗಿ ಅಧ್ಯಕ್ಷರು ಬಂದಿದ್ದಾರೆ. ಸನ್ಮಾನ್ಯ ಶ್ರೀ ಹರಿಪ್ರಸಾದ್ ಅವರು ನಮ್ಮ ಅಧ್ಯಕ್ಷರಾಗಿದ್ದಾರೆ. ಇವರು ಶ್ರೀಮತಿ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಅವರಿಗೆ ಅತ್ಯಂತ ಹತ್ತಿರದಲ್ಲಿದ್ದಂತ ಹರಿಪ್ರಸಾದ್ ಅವರು ಸುಮಾರು 25-30 ವರ್ಷ ದೆಹಲಿಯಲ್ಲಿ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿ 20ಕ್ಕೂ ಹೆಚ್ಚು ರಾಜ್ಯಗಳಿಗೆ ಉಸ್ತುವಾರಿಯನ್ನು ವಹಿಸಿಕೊಂಡಿದ್ದಂಥವರು. ಅವರನ್ನ ಇವತ್ತು ಆಯ್ಕೆ ಮಾಡಿ ಅಧ್ಯಕ್ಷನನ್ನಾಗಿ ಮಾಡಿದ್ದಾರೆ. ಅವರಿಗೆ ನಾವು ಇಲ್ಲಿ ಕರೆದು ಅಭಿಮಾನದ ಒಂದು ಕಾರ್ಯಕ್ರಮವನ್ನು ಮಾಡಬೇಕಾಗ್ತದೆ. ಅದರ ಜೊತೆಯಲ್ಲಿ ಅವರಿಗೆ ನಾವೆಲ್ಲ ತುಮಕೂರಿನ ಜನತೆಯ ಪರವಾಗಿ ಭಗವಂತ ಅವರಿಗೆ ಹೆಚ್ಚು ಶಕ್ತಿಯನ್ನ ಕೊಡ್ಲಿ ಪಕ್ಷವನ್ನ ಕಟ್ಟೋದಕ್ಕೆ. ಯಾಕೆಂದ್ರೆ 28ಕ್ಕೆ ಮತ್ತೆ ಚುನಾವಣೆ ಹೋಗ್ತಾ ಇದೀವಿ. ಅದಕ್ಕೂ ಮೊದಲು ನಾವು ಚುನಾವಣೆ, ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತಿ ಚುನಾವಣೆಯನ್ನು ಮಾಡ್ತೇವೆ. ತಾಲೂಕ್ ಪಂಚಾಯತಿ ಚುನಾವಣೆ ಬರೋದಕ್ಕೆ ಗ್ರಾಮ ಪಂಚಾಯತಿ, ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಈ 3 ಮಾಡ್ತೇವೆ. ಅದಕ್ಕೂ ಮೊದಲು ಬೆಂಗಳೂರಿನಲ್ಲಿ ಆಗಸ್ಟ್ ತಿಂಗಳ ಒಳಗಾಗಿ ಕಾರ್ಪೊರೇಷನ್ ಎಲೆಕ್ಷನ್ ಆಗುತ್ತೆ, GBA. ಅದರ ಜೊತೆಯಲ್ಲಿ ನಮ್ಮ ಜಿಲ್ಲೆಯಲ್ಲೂ ಕೂಡ ಇವತ್ತು ನಮ್ಮ ಕಾರ್ಪೊರೇಷನ್ ಚುನಾವಣೆ ಕೂಡ ಮಾಡಬೇಕಾಗ್ತದೆ. ಅದರ ಜೊತೆಯಲ್ಲಿ ಮೈಸೂರು, ಶಿವಮೊಗ್ಗ, ಬಳ್ಳಾರಿ, ಗುಲ್ಬರ್ಗ ಇವೆಲ್ಲ ಜಿಲ್ಲೆಗಳಲ್ಲೂ ಕೂಡ ಕಾರ್ಪೊರೇಷನ್ಸ್ ಏನಿದೆ ಅದರ ಚುನಾವಣೆಯನ್ನು ಕೂಡ ನಾವು ಮಾಡ್ತೇವೆ. ಅದಕ್ಕಾಗಿ ತುಮಕೂರಿನಲ್ಲಿ ಇರ್ತಕ್ಕಂಥವರು ತಯಾರಾಗಬೇಕು, ಆದಷ್ಟು ಶೀಘ್ರವಾಗಿ ಚುನಾವಣೆಗೆ ನಾವೆಲ್ಲ ಸಜ್ಜಾಗಬೇಕು ಅಂತಕ್ಕಂಥ ಮಾತನ್ನು ಕೂಡ ನಿಮಗೆ ಜ್ಞಾಪಕ ಮಾಡಿಕೊಡ್ತೀನಿ. ಹಾಗಾಗಿ ಇವತ್ತು ರಾಜಣ್ಣ ಅವರು ಹೇಳಿದ್ರು, ತುಮಕೂರಿನ ಇತಿಹಾಸದಲ್ಲಿ ಇವತ್ತು ಬಹಳ ಒಂದು ಒಳ್ಳೆಯ ದಿವಸ. ನಿಜಕ್ಕೂ ನನಗೆ ಅಧಿಕಾರ ಸಿಕ್ಕಿದ್ದಲ್ಲ ಇದು. ಇವತ್ತು ನಾನೊಬ್ಬನೇ ಉಪಮುಖ್ಯಮಂತ್ರಿ ಅಲ್ಲ, ಇವತ್ತು ಇಡೀ ತುಮಕೂರು ಜಿಲ್ಲೆ ಉಪಮುಖ್ಯಮಂತ್ರಿ ಆಗಿದೆ. ಪ್ರತಿಯೊಬ್ಬ ಕಾಂಗ್ರೆಸ್ಸಿನ ಕಾರ್ಯಕರ್ತನಿಗೂ ಕೂಡ ನಾನು ಉಪಮುಖ್ಯಮಂತ್ರಿ ಅಂತ ಹೇಳಿಕೊಳ್ಳುವಂತ ಶಕ್ತಿ ಅವನಿಗೆ ಇವತ್ತು ಬಂದ್ಬಿಟ್ಟಿದೆ. ಹಾಗಾಗಿ ನಾನು ಎಲ್ಲ ಕಾರ್ಯಕರ್ತರಿಗೆ, ಎಲ್ಲ ಮುಖಂಡರುಗಳಿಗೆ
ಮತ್ತು ಎಲ್ಲ ಪದಾಧಿಕಾರಿಗಳಿಗೆ ನಾನು ಆಭಾರಿಯಾಗಿದ್ದೇನೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಿ ತಮ್ಮೆಲ್ಲರಿಗೂ ನನ್ನ ಹೃತ್ಪೂರ್ವಕವಾದ ನಮಸ್ಕಾರಗಳನ್ನು ಮಾಡಿ ನಾನು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕಾಂಗ್ರೆಸ್.